ಬಾಕಿ ಇದೆ. ಹಾಗಾಗಿ ಎಲ್ಲ ಮತ ಎಣಿಕೆಯ ನಂತರವೂ ಕೂಡ ಇದೇ ಟ್ರೆಂಡ್ ಮುಂದುವರಿಯುತ್ತೆ ಅನ್ನುವಂಥ ವಿಶ್ವಾಸವನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇಟ್ಕೊಂಡಿದ್ದಾರೆ. ಡಿ ಕೆ ಸುರೇಶ್ ಅವರಲ್ಲೂ ಕೂಡ ಬಹುತೇಕ ಈಗಲೂ ಕೂಡ ವಿಶ್ವಾಸ ಇರ್ಬೋದು ಬೌನ್ಸ್ ಬ್ಯಾಕ್ ಆಗೇ ಆಗುತ್ತೆ. ಯಾಕಂದರೆ ಆ ರೀತಿಯಾದಂಥ ಒಂದು ಜಿದ್ದಾಜಿದ್ದಿ ಇರುವಂತಹ ಚುನಾವಣಾ ಕಣ ಅದು. ಇನ್ನು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಕೂಡ ಮುನ್ನಡೆಯನ್ನು ಮುಂದುವರೆಸಿದೆ. 42,176 ಮತಗಳಿಂದ ಸುನೀಲ್ ಬೋಸ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬಿಜೆಪಿಯ ಬಾಲರಾಜ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬಹಳ ಸುಲಭವಾಗಿ ಗೆಲ್ಲಬಹುದಾಗಿರುವಂತಹ ಒಂದು ಲೋಕಸಭಾ ಕ್ಷೇತ್ರವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಆಯಿತು. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು 1 ಲಕ್ಷ ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಅಲ್ಲಿ ಕುಮಾರಸ್ವಾಮಿ ಅವರು ಭರ್ಜರಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಸುಮಾರು 1 ಲಕ್ಷ ಮತಗಳ ಅಂತರದ ಮುನ್ನಡೆಯನ್ನು ದಾಖಲಿಸಿಕೊಂಡಿದ್ದಾರೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಮುನ್ನಡೆ ಭರ್ಜರಿಯಾಗಿ ಮುಂದುವರೆದಿದೆ. 1 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದ ಮುನ್ನಡೆಯನ್ನು ದಾಖಲಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ. ರಾಜಗೌಡ್ರೆ, 3+1 ಸೀಟ್ಗಳಲ್ಲೂ ಕೂಡ ಗೆಲುವನ್ನು ದಾಖಲಿಸುವಂಥ ವಿಶ್ವಾಸನ ಜೆಡಿಎಸ್ನದ್ದು ಇಲ್ಲ. ಕಳೆದ ಬಾರಿ ಪೂರ್ವ ಚುನಾವಣೋತ್ತರ ಸಮೀಕ್ಷೆ ನಡೆಸಿದಾಗ ಅದ್ರ ಬಗ್ಗೆ ನಿಮ್ಮಲ್ಲೇ ಒಂದು ಪ್ಯಾನಲ್ ಡಿಸ್ಕಷನ್ ಮಾಡಿದ್ರಿ. ಆಲ್ಮೋಸ್ಟ್ ನೀವೇನು ಕೊಟ್ಟಿದ್ರು, ರಿಪೋರ್ಟ್ ಏನು ಕೊಟ್ಟಿದ್ರಿ, 1ರಿಂದ 3 JDS ಗೆಲ್ಲೋ ಸಂಭವ ಇದೆ ಅಂದರೆ ಈಗ ಅದರ ರಿಸಲ್ಟ್ ಆಲ್ಮೋಸ್ಟ್ 99% ನೀವೇನು ಜನಗಳನ್ನ ಸಮೀಕ್ಷೆ ಮಾಡಿದ್ರು ನ್ಯೂಸ್ 18 ಅದು ವಿಶ್ವಾಸಾರ್ಹವಾಗಿ ಆ ಸಮೀಕ್ಷೆಗೆ ತೀರಾ ಹತ್ರದಲ್ಲಿದೆ. ಏನು ಒಂದು 2 ಹಂತರದ ಎಳೆ ಇರ್ಬೋದು. ಕಾಂಗ್ರೆಸ್ಗೆ 3ರಿಂದ 7 ಕೊಟ್ಟಿದ್ರಿ, JDSಗೆ 1ರಿಂದ 3 ಕೊಟ್ಟಿದ್ರಿ, BJPಲೂ ಕೊಟ್ಟಿದ್ರಿ. ಕೆಲವು ಕಡೆ ಸಣ್ಣ ಉದಾಹರಣೆ ತಗೊಳ್ಳೋಣ. ಕಳೆದ ಬಾರಿ ಚಾಮರಾಜನಗರ ಇತಿಹಾಸ ಅಂದ್ರೇ ರಣರೋಚಕ. ಯಾಕೆಂದರೆ 2004ರಲ್ಲಿ ಕೆ ಆರ್ ಕೃಷ್ಣಮೂರ್ತಿಯವರು JDSಯಿಂದ ನಿಂತಿರ್ತಾರೆ, ಧ್ರುವನಾರಾಯಣವರು ಕಾಂಗ್ರೆಸ್ಸಿಂದ ನಿಂತಿರ್ತಾರೆ. ಬರೀ ಒಂದೇ ಒಂದು ಓಟು ಅದನ್ನು ಎಷ್ಟು ಸತಿ ಎಣಿಕೆ ಮಾಡ್ತಾರೆ ಅಂದರೆ ಅಸೆಂಬ್ಲಿಯಲ್ಲಿ 6 ಬಾರಿ ಎಣಿಕೆ ಮಾಡ್ತಾರೆ. ಸೊ ಅದೇ ಪರಿಸ್ಥಿತಿ ಕಳೆದ ಬಾರಿ ಎಲೆಕ್ಷನ್ನಲ್ಲೂ ಅಷ್ಟೇ. ಅಟ್ ದ ಎಂಡ್ವರೆಗೂ ಧ್ರುವನಾರಾಯಣ್ ಗೆದ್ರು ಅನ್ನೋ ಲಾಸ್ಟ್ ಮೂಮೆಂಟಲ್ಲಿ ಏನಾಗ್ತದೆ, ರಣರೋಚಕವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು 1000 ಚಿಲ್ಲರೆ ಓಟಿಂದ ಗೆದ್ದು ಬಂದುಬಿಡ್ತಾರೆ. ಇದೇ ರೀತಿಯಾದಂಥ ಟ್ರೆಂಡ್ಗಳು ಲಾಸ್ಟ್ವರೆಗೂ ಕೆಲವು ಕ್ಷೇತ್ರಗಳಲ್ಲಿ ನಡೆದು ಬರ್ತವೆ. ಆಮೇಲೆ MLA ಎಲೆಕ್ಷನ್ನಲ್ಲಿ 30,000 40,000 ಡಿಫ್ರೆನ್ಸ್ ಆಗಿದ ತಕ್ಷಣ ಆಲ್ಮೋಸ್ಟ್ ಗೆದ್ದರು ಅನ್ನೋ ಒಂದು ಚಿಂತನೆ ಬರ್ತದೆ. ಆದರೆ MP ಎಲೆಕ್ಷನ್ನಲ್ಲಿ 1-1.5 ಲಕ್ಷ ಓಟು ಡಿಫ್ರೆನ್ಸ್ ಆಗೋವರೆಗೂ ಅದು ಗ್ಯಾರಂಟಿ ಬರಲ್ಲ. ಯಾಕೆಂದರೆ 16 ಸುತ್ತು ಅಂದರೆ ಈಗ ಮಂಜುನಾಥ್ ಅವರು ಹೇಳಿದ್ರು 4.5 ಲಕ್ಷ ಮಾತ್ರ ಕೌಂಟಿಂಗ್ ಆಗಿದೆ, 19.5 ಲಕ್ಷ ಓಟ್ಗಳಾಗಿದ್ದಾವೆ. 19.5 ಲಕ್ಷದಲ್ಲಿ 4.5 ಲಕ್ಷ ಏನೇನೂ ಅಲ್ಲ. ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಪ್ರಾಬಲ್ಯ ಇರುತ್ತೆ, ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಬೇರೆ ಪಕ್ಷದ ಪ್ರಾಬಲ್ಯ ಇರುತ್ತೆ, ಇನ್ನು ಕೆಲವು ಕಡೆ ಸಣ್ಣ ಗ್ರಾಮಾಂತರ ಪಕ್ಷಗಳು ಮತ್ತು ಅಲ್ಲಿ ಲೋಕಲ್ಲು ಪ್ರಾದೇಶಿಕ ಪಕ್ಷಗಳ ಹಿಡಿತ ಇರ್ತದೆ. ಈಗ ಮಂಡ್ಯಕ್ಕೆ ಬಂದರೆ JDS ತಂದೆ ಆದಂಥ ಒಂದು ಹಿಡಿತ ಅವತ್ತಿನ ಕಾಲದಿಂದ ಮಾಡ್ಕೊಂಬಂದಿದೆ. ಹಾಸನದಲ್ಲೂ ನಮ್ಮದೇ ಆದಂಥ ಒಂದು ಹಿಡಿತ ಇದೆ. 1-1.5 ಲಕ್ಷ ಲೀಡ್ ಬಂದಿದ ತಕ್ಷಣ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಗೆದ್ದು ಅಂತ. ಅದೇ ರೀತಿ 5,000 10,000 ಡಿಫ್ರೆನ್ಸು ಅಟ್ ದ ಎಂಡ್ವರೆಗೂ. ಈಗ ಕೆಲವು ಕಡೆ BJP ಒಂದು ರೌಂಡಲ್ಲಿ ಮುಂದಿರ್ತದೆ, ಇನ್ನೊಂದು ರೌಂಡಲ್ಲಿ ಕಾಂಗ್ರೆಸ್ ಮುಂದಿರುತ್ತೆ. ಉತ್ತರ ಪ್ರದೇಶದ್ದು ನನಗೆ ಯಾಕೋ ಕೊಟ್ಟಂಥ ಸಮೀಕ್ಷೆಗಳಲ್ಲಿ ಒಂಚೂರು ಹಿಂದೆ ಮುಂದೆ ಆಯಿತು ಅಂತ ನಾನು ಅನ್ಕೊತಾ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟು ಎಲ್ಲ ಉತ್ತರ ಪ್ರದೇಶದಲ್ಲಿ BJP 70 60 ವರೆಗೂ 70-60ವರೆಗೂ ಕೊಟ್ಟಿದ್ದರು. ಆದರೆ ಈ ಸತಿ ಸಾಕಷ್ಟು ಬದಲಾವಣೆಗಳು ಕಾಣುವಂಥ ಉದಾಹರಣೆಗಳಿದ್ದಾವೆ. ಎಸ್ಪೆಷಲಿ ನೀವು ಸೌತ್ ಇಂಡಿಯಾದನ್ನ ನಾವು ಕ್ಯಾಲ್ಕುಲೇಷನ್ ತೊಗೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಎಲ್ಲ ಎಕ್ಸಿಟ್ ಪೋಲ್ಗಳೇನು ಮಾಡಿದ್ದು 130 ಸೌತ್ ಇಂಡಿಯಾದಲ್ಲಿ 130 ರೂಪಾಯಿಗೆ 60-65ವರೆಗೂ ಇವ್ರಿಗೆ ಕೊಟ್ಟಿದ್ರು, 70-75 ಇವ್ರಿಗೆ ಕೊಟ್ಟಿದ್ರು. ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಒಂಚೂರು ಆ ಕಡೆ ಈ ಕಡೆ ಆಗೋ ಸಂಭವ ಇದೆ. ನಾರ್ತ್ ಇಂಡಿಯಾದಲ್ಲಂತೂ ಮೇಜರ್ ಬದಲಾವಣೆ ಕಾಣ್ತಾ ಇದೆ ಮುಂದಿನ ಟೈಮ್ನಲ್ಲಿ. ಯಾಕೆಂದರೆ ಮೇಜರ್ ಕ್ಷೇತ್ರಗಳಲ್ಲಿ ಏನಾಗ್ತವೆ, ದೊಡ್ಡ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗ್ತವೆ. ಕೆಲವು ಕಡೆ 20-25 ಲಕ್ಷ 27 ಲಕ್ಷ ಓಟ್ಗಳಿದ್ದಾವೆ. ಇನ್ನು ಕೆಲವು ಕಡೆ 12ರಿಂದ 15 ಲಕ್ಷ ಇರುತ್ತೆ. 15 ಲಕ್ಷ ಇರೋ ಕಡೆಗೆ 1,000 2,000 3,000 5,000 ಡಿಫ್ರೆನ್ಸಲ್ಲಿ ಗೆಲ್ಲುವಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅಟ್ ದ ಎಂಡ್ವರೆಗೂ ಕಾಯೋಣ. ಯಾಕೆಂದರೆ NDA ಮೈತ್ರಿಕೂಟ ಈಗ ಆಲ್ರೆಡಿ ಏನು ಮ್ಯಾಜಿಕ್ ನಂಬರ್ ಅಂತೀವಲ್ಲ 272 ಅದನ್ನು ದಾಟಿ ಹೋಗಿದೆ. ಸೊ ಆಲ್ಮೋಸ್ಟ್ ನಮ್ಮ ಬೈಕ್ ಏನು ಈ ಬಾರಿ NDA ಮೈತ್ರಿಕೂಟದ ಸರ್ಕಾರ ರಚನೆ ಆಗುತ್ತೆ ಅಂತ ನಾವು ಬಯಸ್ತಾ ಇದ್ದೀವಿ. ಯಾಕೆಂದರೆ ಪ್ರತಿಯೊಬ್ಬರು ಅವರ ಗೆಲುವನ್ನೇ ಬಯಸ್ತಾರೆ, ಅವ್ರ ಸೋಲನ್ನು ಯಾರೂ ಬಯಸಲ್ಲ. ಇದೇನು ಕಡೆವರೆಗೂ ಸೋಲ್ತೀನಿ ಅನ್ನೋವರೆಗೂ ಹೋರಾಟ ಮಾಡಬೇಕು ಅನ್ನೋ ಒಂದು ಚಿಂತನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ. ಆ ಸ್ಪೋರ್ಟಿವ್ನೆಸ್ ಇದ್ದರೆ ಮಾತ್ರ ರಾಜಕೀಯನೂ ಮಾಡಲಿಕ್ಕಾಗೋದು, ಜೀವನನೂ ಮಾಡಲಿಕ್ಕಾಗೋದು. ಹಾಗಾಗಿ ಆ NDA ನಾವೇನು ಈಗ 304 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವೋ, ಆ್ಯಕ್ಚುಲಿ ಎಲ್ಲ ಇವರು 335ರಿಂದ 360ವರೆಗೂ ಕೊಟ್ಟಿದ್ರು. ಬಹುಶಃ
ಹೋಗ್ತಾ ಹೋಗ್ತಾ ನಾನು ಜಾಸ್ತಿ ಆಗುತ್ತೆ ಅಂತ ನಾನು ಬಯಸ್ತೀನಿ. ಯಾಕೆಂದರೆ ಕಾಂಗ್ರೆಸ್ ಸೂರಜ್ ಹೆಗ್ಡೆ ಅವರು ಒಂದು ಮಾತು ಹೇಳಿದ್ರು, 217 ಇದೆ, ನಮ್ದು 295 ಆಗ್ಬೋದು ಅಂತ. ಸೊ ನಾವು ಹೋಪ್ ಮಾಡ್ತೀವಿ 305 ಇದೆ.